ಸಂತು ಒಂದೆಡೆ, ಶರಣ್ ಎಸ್ ಗಾರ್ ಬಾಲಿ ರೈಟ್ ಆಮ್ ಮಾದರಿಯಲ್ಲಿ ಅಂಪೈರ್ ಗಾಡಿ ತೆಗೆದುಕೊಳ್ತಾ ಶಾರ್ಟ್ ಲೆಂತ್ ರನ್ನಿಂಗ್ ಅನ್ನು ಕಟ್ಕೊಂಡ್ರು. ಇವಾಗ ಬಹಳ ಸುತ್ತಮುತ್ತ ಸ್ವೀಪ್ ಶಾಟ್, ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ, 4 ಓಟಗಳ ಸೇರ್ಪಡೆ, ಸೆಕೆಂಡ್ ಬೌಂಡ್ರಿ ಕೂಡ. ನಾಲ್ಕು ಚೆಂಡನ್ನು ಎದುರಿಸತಕ್ಕಂಥ ಶಾಕೀರ್ 11 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಸ್ಕೋರ್ ಮೂವ್ಸ್ ಆನ್ 14 ಫಾರ್ ನೋ ಲಾಸ್. ಮತ್ತೊಂದನೇ ಬಾರಿ ಶರಣ್. ಈ ಬಾರಿ ಕೂಡ ಉತ್ತಮ ರೀತಿಯ ಒಂದು ಎಸೆತ, ಓಟುಗಳು ಬರ್ತಾ ಇಲ್ಲ. ಹಗಲು ರಾತ್ರಿಯಾಗಿ ಟೂರ್ನಮೆಂಟ್ ಅನ್ನು ನಡೆಸ್ತಕ್ಕಂಥ ಯಶಸ್ವಿ ಪಂದ್ಯಕೂಟ ತುಳುನಾಡು ಕ್ರಿಕೆಟ್ ಲೀಗಿನ ಎಕ್ಸಿಬಿಷನ್ ಮ್ಯಾಚ್ ಕೂಡ. ಮತ್ತೆ ಮೂರನೇ ಬಾರಿ 5 ಓವರ್ಗಳ ಪಂದ್ಯ ಎಕ್ಸಿಬಿಷನ್ ಮ್ಯಾಚ್ ಆಗಿ ಪ್ರದರ್ಶನ ಪಂದ್ಯವನ್ನು ಕಾಣ್ಕೊಳ್ತಾ ಇದೆ. ಸಂತೋಷ್ ಒಂದೆಡೆ, ಶಾಕೀರ್ ಇನ್ನೊಂದೆಡೆ. 5 ಎಸೆಗಳಲ್ಲಿ ಬಹಳ ಸುತ್ತಮುತ್ತ ಆಟವನ್ನು ಆಡಿರ್ತಕ್ಕಂಥ ಶಾಕೀರ್ ಮತ್ತೆ ಶರಣ್. ಇತರ ಮಧ್ಯೆ 1 ಹ್ಯಾಂಡಲ್ ಶಾಟ್. ಈ ಬಾರಿ ಶಾಕೀರ್ ಹೊಡೆತ, ಕ್ಯಾಚ್ ಮುಖಾಂತರವಾಗಿ ಇವಾಗ ವಿಕೆಟ್ ಪತನ. ಶಾಕೀರ್ ಬ್ಯಾಕ್ ಟು ಪೆವಿಲಿಯನ್. ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಸಂತು 11 ತಂಡ. ಸಂತು ಅಂಡ್ ಮಂಚು 11. ಬೌಂಡ್ರಿ ಸಿಕ್ಸರ್ ಹೋದಾಗ, ವಿಕೆಟ್ ಅನ್ನು ಕಳ್ಕೊಂಡಾಗ ಇವಾಗಲೇ ಚೆಂಡೆಯನ್ನು ಮೊಳಗಿಸುವಂತ ಪ್ರಯತ್ನಗಳು ಇಲ್ಲಿ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮೊದಲ ವಿಕೆಟ್ ಅನ್ನು ಕಳ್ಕೊಂಡಿರ್ತಕ್ಕಂಥ ಸಂತು 11 14ಕ್ಕೆ 1. ಇತ್ತ ಹೊಸ ದಾಂಡಿಗನ ಸೇರ್ಪಡೆ. ಹರ್ಷದ್ ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಐದು ಓವರ್ಗಳ ಪಂದ್ಯ ಇಲ್ಲಿ 2ನೇ ಓವರ್ನ ಚಾಲ್ತಿಯಲ್ಲಿ ಇನ್ನೂ ಕೂಡ 3 ಚೆಂಡುಗಳು ಬಾಕಿ ಇದೆ. ಲಾಸ್ಟ್ 3 balls are remain now. ಶರಣ್ ಓವರ್ನ ಚಾಲ್ತಿಯಲ್ಲಿ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡ್ತಕ್ಕಂಥ ಮಂಚು 11 ತಂಡ ಇಲ್ಲಿ ಟಾಸ್ ಅನ್ನು ಜಯಿಸಿಕೊಂಡು ಕ್ಷೇತ್ರ ರಕ್ಷಣೆ ಮಾಡಿತ್ತು. ಹರ್ಷದ್ ಸ್ಟ್ರೈಕ್ ನಲ್ಲಿ ಬಿರುಸಿನ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಹರ್ಷದ್ ಸ್ಟ್ರೈಕ್ ನಲ್ಲಿ ಈ ತರವಾದ ಬಹಳ ಸುತ್ತಮುತ್ತ ಹೊಡೆತ ತನ್ಮೂಲಕವಾಗಿ ರನ್ನಿಂಗ್ ಕ್ಯಾಚ್ ಕೈ ಸೇರ್ತಾ ಇದೆ. ಇಲ್ಲಿ ಈಗಷ್ಟೇ ಬಂದಂತ ಹರ್ಷದ್ ಬ್ಯಾಕ್ ಟು ಪೆವಿಲಿಯನ್. 2ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಸಂತು 11 ತಂಡ. ಮೊದಲ ಹಂತದಲ್ಲಿ ತಪ್ಪು ಓಟಗಳನ್ನ ದಾಖಲಿಸುವಂತ ಪ್ರಯತ್ನಗಳಲ್ಲಿ ಹರ್ಷದ್ ವಿಕೆಟ್ ಪತನ. ಸಂತೋಷ್ ಒಂದೆಡೆ ಇದ್ರೆ ಇಲ್ಲಿ ವಿಕೆಟ್ಗಳು ಒಂದರ ಹಂತದಲ್ಲಿ ನೆಲಕ್ಕೆ ಉಳಿಸಿಕೊಳ್ತಾ ಇದೆ. ಇಲ್ಲಿ ಹೊಸ ದಾಂಡಿಗನ ಸೇರ್ಪಡೆ ರವಿ, ರಾಜೇಶ್ ಹೊಸ ದಾಂಡಿಗನ ಸೇರ್ಪಡೆ ಕೂಡ. ಐದು ಓವರ್ಗಳ ಪಂದ್ಯಾಟದಲ್ಲಿ 1 ಓವರ್ 4 ಚೆಂಡುಗಳ ಮುಕ್ತಾಯಗೊಳಿಸಿದಂತ ಮಂಚು 11 ತಂಡ ಇಲ್ಲಿ 2 ಎಸ್ಗಳನ್ನು ಬಾಕಿ ಉಳಿಸಿಕೊಳ್ತಾ ಇದೆ. ಶರಣ್ ಓವರ್ನ ಚಾಲ್ತಿಯಲ್ಲಿ ಮೊದಲ ಎಸ್ಸಲ್ಲಿ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರು. ಆ ಬಳಿಕ ಡಾಟ್ ಬಾಲ್, ಆ ಬಳಿಕ 2 ಹುದ್ದರಿಯನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರ ಕೂಡ ಶರಣ್. ಮತ್ತೆ ರಾಜೇಶ್ ಇಲ್ಲಿ ಸ್ಟ್ರೈಕ್ ಅನ್ನು ಪಡ್ಕೊಂಡ್ರೆ ಸಂತೋಷ್ ನಾನ್ ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾರೆ. ಮತ್ತೆ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡಿಕೊಂಡಂತ ತಂಡ ಇಲ್ಲಿ ಶರಣ್ ಓವರ್ನ ಚಾಲ್ತಿಯಲ್ಲಿ ಲಾಸ್ಟ್ 2 balls are remain now. ವಿಭಿನ್ನ ಶೈಲಿಯ ಒಂದು ಹೊಡೆತ, ತಟ್ಟಿಬಿಟ್ಟು ಓಟವನ್ನು ದಾಖಲಿಸಿದ್ರು. ಶಾರ್ಟ್ ಲೆಗ್ ಬಾದಲ್ಲಿ ಮತ್ತೆ ಓಟಗಳು ಬರ್ತಾ ಇದೆ. 1 ಓಟಗಳ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ ಕೂಡ 15ಕ್ಕೆ ತಲುಪ್ತಾ ಇದೆ. ತುಳುನಾಡು ಕ್ರಿಕೆಟ್ ಲೀಗ್
2 ದಿನಗಳಿಂದ ಯಶಸ್ಸನ್ನು ಕಂಡಿರ್ತಕ್ಕಂಥ ಒಂದು ಉರ್ವ ಕ್ರೀಡಾಂಗಣ ಇಲ್ಲಿ ಎಕ್ಸಿಬಿಷನ್ ಮ್ಯಾಚ್ ಸಾಗ್ತಾ ಇದೆ. ರಾಜೇಶ್ ಒಂದೆಡೆ, ಸಂತೋಷ್ ಇವಾಗ ಸ್ಟ್ರೈಕ್ ಪಡ್ಕೊಳ್ಳುವಂತ ಆಟಗಾರ. ಮತ್ತೆ ಶರಣ್ ಅಂತಿಮ ಬಾರಿ, ಲಾಸ್ಟ್ 1 ಬಾಲ್ ರಿಮ್ಯಾನ್. ಈ ತರ ಮತ್ತೆ ಸ್ವೀಪ್ ಶಾಟ್ ಗುಡಿಸಿದಾಗ ಪ್ರಯತ್ನ ಮಾಡಿದ್ರು. ಇಲ್ಲಿ ಸ್ಟ್ರೈಕ್ ರೊಟೇಟ್ ಅನ್ನು ಮಾಡಿಕೊಂಡಂತ ಸಂತು 11 ತಂಡ ಮತ್ತೆ ಇವಾಗ ಸ್ಟ್ರೈಕ್ ಸಂತುಗೆ ಲಭಿಸ್ತಾ ಇದೆ. ಎಂಡ್ ಆಫ್ 2 overs, ಸ್ಕೋರ್ 16-2. ಉರ್ವ ಫ್ರೆಂಡ್ಸ್ ಕಲ್ಚರಲ್ ಅಸೋಸಿಯೇಷನ್ ಕಾರ್ಯದರ್ಶಿ ಆಗಿರ್ತಕ್ಕಂಥ ಲತೀಶ್ ಅವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಆಧಾರದ ಸ್ವಾಗತ ಬಯಸ್ತಾ ಇದ್ದಾವೆ. ಈ ಟೂರ್ನಮೆಂಟ್ಗಾಗಿ ನಮ್ಮನ್ನ ಕೂಡಿಕೊಂಡು ಈ ಪಂದ್ಯಾಟದ ವೀಕ್ಷಣೆ ಮಾಡ್ತಕ್ಕಂಥ ಲತೀಶ್ ಅವರಿಗೆ ಆದರಣೀಯ ಸ್ವಾಗತ ಬಯಸ್ತಾ ಇಲ್ಲಿ 2 ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 16-2. ಮೂರನೇ ಓವರ್ಗಾಗಿ ಯಾರ್ಯಾರನ್ನ ಪರಿಚಯ ಮಾಡ್ತಾರೆ ಕಾದ್ ನೋಡಬೇಕಾಗಿದೆ. ಯುವ ಆಟಗಾರ ಸಾಹಿಲ್ ಅದೆಷ್ಟು ಓಟವನ್ನು ಉಳಿಸ್ತಾನೆ, ಅದೆಷ್ಟು ಓಟವನ್ನು ಕೊಡ್ತಾನೆ, ಕಾದು ನೋಡಬೇಕಾಗಿದೆ. ಮೂವತ್ತು ಚೆಂಡುಗಳ ಆಟದಲ್ಲಿ ಇವಾಗಲೇ 12 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ರಾಜೇಶ್ ಮತ್ತು ಸಂತೋಷ್ ಇಲ್ಲಿ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು. ಸಾಹಿಲ್ ಅಂಪೈರ್ನಿಂದ ಗಾರ್ಡ್ಸ್ ತೆಗೆದುಕೊಳ್ತಾ ಇದ್ದಾರೆ. ರೈಟ್ ಆರ್ಮ್ ಓವರ್ ಮಾದರಿಯಲ್ಲಿ ತೃತೀಯ ಓವರ್ನ ಚಾಲ್ತಿಯಲ್ಲಿ 16-2 ಭದ್ರಾ ಮೀಡಿಯಾ ಟೂರ್ನಮೆಂಟಿನ ನೇರ ಪ್ರಸಾರ ಕೂಡ. ಸಂತು ಗೆಲ್ಸಂದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಮಿಡ್ ವಿಕೆಟ್ ನಲ್ಲಿ ದಾಖಲಿಸಿದ್ರು. ಇಲ್ಲಿ ಕೇವಲ 1 ಓಟ ಮಾತ್ರ ದಾಖಲಾತಿನ ಕಾಣ್ತಾ ಇದೆ. 2ನೇ ಓಟ ಪ್ರಯತ್ನವನ್ನು ರಾಜೇಶ್ ಮಾಡಿದ್ರು ಕೂಡ ಕ್ಷಿಪ್ರಗತಿಯಲ್ಲಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ ಕೂಡ. 17-2 ಮತ್ತೆ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ. ಇದೇ ರೀತಿ ಆಟವನ್ನು ಆಡಿದರೆ 40-45 ಓಟವನ್ನು ದಾಖಲಿಸಿದ ಸರ್ವಸಿದ್ಧತೆಯಲ್ಲಿ ಸಂತು 11 ಕ್ರಿಕೆಟರ್ಸ್ ಮಂಗಳೂರು. ಮತ್ತೆ ಸಾಹಿಲ್ ಲೆಫ್ಟಿ ರಾಜೇಶ್ ಅವರನ್ನು ಕಂಡುಕೊಳ್ತಾ ಇದ್ದಾರೆ ಹಂತದಲ್ಲಿ. 2ನೇ ಚೆಂಡಿಗಾಗಿ ಸಾಹಿಲ್ ಅಂಪರಿಂದ ಗಾರ್ಡ್ ತೆಗೆದುಕೊಂಡ್ರು. ಈ ಹಂತದಲ್ಲಿ ಮತ್ತೆ ರಿಸ್ಕಿ ಸಿಂಗಲ್ ಓಟಗಳು ಸಂತು 11 ಕಂಡುಕೊಳ್ತಾ ಇದ್ದಾರೆ. ತಂಡದ ಮೊತ್ತ 18 ಓಟಗಳು. 18-2 ಚಾಲ್ತಿಯ 3ನೇ ಓವರ್ನಲ್ಲಿ. ಈ ತರ ಮಧ್ಯೆ ನಿರೀಕ್ಷೆ ಮಾಡಿ ಹೊಡೆತ ಬರ್ತಾ ಇಲ್ಲ. ನೆಲದಂಚಲ್ಲಿ ಬಿದ್ದಂತ ಚೆಂಡು ಸಾಹಿಲ್ ಡಾಟ್ ಬಾಲ್ ಆಗಿ ಮುಂದುವರಿಕೆಯನ್ನು ಕಂಡುಕೊಂಡ್ರು. ಈ ಓವರ್ನಲ್ಲಿ ಅಂತಿಮ 3 ಚೆಂಡು ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಈ ತರ ಮಧ್ಯೆ ಮತ್ತೊಂದು ಬಿರುಸಿನ ಹೊಡೆತಕ್ಕೆ ಸಂತು ಕೈ ಹಾಕಿದ್ರು. ಅರ್ಧಾಂಶ ಪಿಚ್ಚನ್ನು ಕ್ರಮಿಸಿದಂತ ರಾಜೇಶ್ ವಾಪಸಾತೆ. ಯಾವುದೇ ಆಘಾತವಿಲ್ಲ, ಓಟಗಳು ಕೂಡ ಬರ್ತಾ ಇಲ್ಲ. 3 ಚೆಂಡುಗಳ ಮುಂದೆ ಸಾಹಿಲ್ 2 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟರು. 1 ಡಾಟ್ ಬಾಲ್ ಅನ್ನು ದಾಖಲಿಸಿದ್ರು. ಹಗಲು ರಾತ್ರಿಯ ಪಂದ್ಯಾಟ ಸಾಗ್ತಾ ಇದೆ ಅಂಕೋಣ ಭಾಗದಲ್ಲಿ. ಎಸ್, ಥರ್ಡ್ ಅಂಪೈರ್ ಡಿಸಿಷನ್ ಪೆಂಡಿಂಗ್. ಅದ್ಯಾವ ರೀತಿಯ ಒಂದು ತೀರ್ಮಾನ ಹೊರಬೀಳ್ತದೆ ಕಾದು ನೋಡಬೇಕಾಗಿದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಟೆಕ್ನಿಷಿಯನ್ ಹೊಂದಿಕೊಂಡಿರ್ತಕ್ಕಂಥ ಭದ್ರಾ ಮೀಡಿಯಾ ಈ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ವಿತರಿಸ್ತಾ ಇದೆ. ಯಾವುದೇ ಮೂಲೆ ಭಾಗದಲ್ಲಿದ್ರೂ ಕೂಡ ಈ ಟೂರ್ನಮೆಂಟ್ ಅನ್ನು ವೀಕ್ಷಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ TCL. ಔಟ್ ಎನ್ನುವ ಸೂಚನೆ ರವಾನಿಸಿದ್ರು. ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಮುಖಾಂತರ ರನ್ಔಟ್ ರೂಪದಲ್ಲಿ ರಾಜೇಶ್ ಉದ್ದಾರಿ ಪತನ.
ಸಂತು ಇಲ್ಲವನ್ನ ಮತ್ತೋರ್ವ ಅನುಭವಿ ಆಟಗಾರ ಪರಿಚಯ ಮಾಡ್ತಾ ಇದ್ದಾರೆ ರಿಜ್ವಾನ್ ಅಂಕಣ ಒಳಭಾಗದಲ್ಲಿ. ಇನ್ನೂ ಕೂಡ ಈ ಓವರ್ನಲ್ಲಿ ಇನ್ನೂ ಕೂಡ 2 ಚೆಂಡನ್ನು ಬಾಕಿ ಉಳಿಸ್ಕೊಳ್ತಾರೆ ಸಾಹಿಲ್ ಬೋವರ್ನ ಚಾಲ್ತಿಯಲ್ಲಿ. ತಂಡದ ಮೊತ್ತ 18ರಲ್ಲಿ ಸ್ಥಗಿತತೆ ಆಟವನ್ನು ಆಡ್ತಾ ಇದೆ. ಇದರ ಮಧ್ಯೆ ಸಂತು ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ, ಒಂದೋಟ ಮಾತ್ರ ಈ ಹಂತದಲ್ಲಿ ದಾಖಲಾತಿಯನ್ನು ಕಂಡುಕೊಂಡ್ರು. ದಾಂಡು ಚೆಂಡಿನ ಒಂದು ಪರಿಮಿತರುಗಳ ಒಂದು ಯಶಸ್ವಿ ಪಂದ್ಯಾಟದ ನಡುವೆ ಇಲ್ಲಿ ಎಕ್ಸಿಬಿಷನ್ ಮ್ಯಾಚ್ ಸಾಗ್ತಾ ಇದೆ. ಮತ್ತೆ ಸಾಹಿಲ್ ಅಂತಿಮ ಬಾರಿ ಮತ್ತೊಂದು ಯಾರ್ಕಲ್ಯಾಂಡ್ ಡೆಲಿವರಿ ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನು ಮಾಡಿದ್ರು. ಒಂದೋಟಗಳ ಪೂರೈಕೆ ಆಗ್ತಾ ಇದೆ. ಇದರೊಂದಿಗೆ 3 ಓವರ್ಗಳ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ತಂಡ 20 ಓಟಗಳು 20 ಫಾರ್ 3. ಅಂತಿಮ 12 ಚೆಂಡುಗಳು ಬಾಕಿ ಇದೆ. ಅಂತಿಮ 12 ಚೆಂಡುಗಳ ಮುಕ್ತಾಯಗೊಳಿಸಬೇಕಾಗಿದೆ. ಸಂತು 11ನ ವಿರುದ್ಧವಾಗಿ ಮಂಚು 11. ಇಲ್ಲಿ ತಂಡ ಮೊತ್ತ 20ಕ್ಕೆ 3. ಮತ್ತೆ ಎಸ್ಆರ್ ಬದಲಾವಣೆಯನ್ನು ಕಂಡುಕೊಳ್ತಾ ಇದೆ ತಂಡದ ಪರವಾಗಿ. ಆರ್ಎಸ್ ನಾಲ್ಕನೇ ಓವರ್ ಚಾಲ್ತಿಗಾಗಿ ಅಂಪೈರ್ ಗಾಡಿ ತೆಗೆದುಕೊಳ್ತಾ ಇದ್ದಾರೆ ಹಂತದಲ್ಲಿ. ಈ ಬಾರಿ ಎಸ್ಸಂತ ಚೆಂಡು ಔಟ್ ಸೈಡ್ ಆಫ್ ಸ್ಟಂಪ್ ಎನ್ನುವ ಸೂಚನೆ, ವೈಡ್ ಬಾಲ್. ಸ್ವಲ್ಪ ಮಾಡಿ ಹೊರ ತಿರುವಿಕೆಯನ್ನು ಕಂಡಂತ ಚೆಂಡು ಅಗಲವಾದ ಎಸೆತವನ್ನು ತೋರ್ಪಡಿಸಿದ್ರು. ಸ್ಕೋರ್ 21, 21ಕ್ಕೆ ತಲುಪ್ತಾ ಇದೆ. ನಿರೀಕ್ಷೆ ಮಾಡಿದ ಹೊಡೆತ ಬರ್ತಾ ಇಲ್ಲ. ಈ ಹಂತದಲ್ಲಿ ಮತ್ತೆ ಬೇಟ್ ಆಗಿರ್ತಕ್ಕಂಥ ಚೆಂಡು ಡಾಟ್ ಬಾಲ್ಗಳ ಸೇರ್ಪಡೆಯೂ ಕೂಡ. 5 ಓವರ್ಗಳ ಪಂದ್ಯ 4ನೇ ಓವರ್ನ ಚಾಲ್ತಿಯಲ್ಲಿ. ಮತ್ತೊಂದು ಸುಂದರ ಎಸೆತ ಹಾರಿಸ್ ದಾಖಲಿಸಿದ್ರು. ಡಾಟ್ ಬಾಲ್ಗಳ ಸಮೇತವಾಗಿ ರನ್ನಿಗೆ ಸ್ವಲ್ಪ ಮಟ್ಟಿಗೆ ಬ್ರೇಕ್ ಅನ್ನ ಹಾಕ್ತಾ ಇದ್ದಾರೆ ಕೂಡ. ಸಂತೋಷ್ ಒಂದೆಡೆ, ರಿಜ್ವಾನ್ ಮತ್ತೆ ಓಟವನ್ನು ದಾಖಲಿಸಲ್ಲ. ಸತತ ಡಾಟ್ ಬಾಲ್ಗಳನ್ನ ಹ್ಯಾರಿಸ್ ದಾಖಲಿಸಿದ್ರು. ಮೊದಲ ವೈಡ್ ಬಾಲ್, ಆ ಬಳಿಕ 3 ಡಾಟ್ ಬಾಲ್ಗಳ ಸೇರ್ಪಡೆ. ಇದರ ಮಧ್ಯೆ 4ನೇ ಚೆಂಡು ಮಿಡ್ ವಿಕೆಟ್ ನಲ್ಲಿ ಒಂದೋಟ, 2ನೇ ಓಟವನ್ನು ಕೂಡ ಪೂರೈಕೆ ಮಾಡಿಕೊಂಡ್ರು. ಬಹಳಷ್ಟು ಉತ್ತಮ ರೀತಿಯಾದ ಥ್ರೋ ಆದ್ರೂ ಕೂಡ ಇಲ್ಲಿ ಕೀಪರ್ ಗ್ಯಾದರ್ ಮಾಡ್ತಾ ಇಲ್ಲ ನಿಟ್ಟಿನಲ್ಲಿ ಅವಳಿ ಓಟಗಳ ಪೂರೈಕೆಯೂ ಕೂಡ. ಸ್ಕೋರ್ ಮುಜಾನ್ 23, 23ಕ್ಕೆ 3 ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ನೆಟ್ ನೇರ ಹೊಡೆತಕ್ಕೆ ಅವಕಾಶ ಮಾಡಿಕೊಟ್ರು. ಲಾಂಗ್ ಆಫ್ ಮತ್ತು ಲಾಂಗ್ ಆನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರು ಕೂಡ ಅವಳಿ ಓಟಗಳ ಪೂರೈಕೆ ಇಲ್ಲಿ ಸಂತು 11 ಮಾಡ್ತಾ ಇದೆ. ಸ್ಕೋರ್ 25, ಕಾಲು ಶತಕ. ಈ ಓವರಿನ ಅಂತಿಮ ಚೆಂಡು ಕೂಡ. ಮತ್ತೆ ಹ್ಯಾರಿಸ್, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತನ್ಮೂಲಕವಾಗಿ ರನ್ಔಟ್ ರೂಪದಲ್ಲಿ ಹುದ್ದಾರಿ ಪತನ. ಅರ್ಧಾಂಶ ಪಿಚನ್ನು ಕ್ರಮಿಸಿದಂತ ರಿಜ್ವಾನ್ ಇವಾಗ ರನ್ಔಟ್ಗೆ ಬಲಿಯಾದ್ರು. ಉತ್ತಮ ರೀತಿಯ ಒಂದು ಗೋಡ್ ರಕ್ಷಣೆ ಭಾಗವನ್ನು ಕಂಡುಕೊಳ್ತಾರೆ ಹಂತದಲ್ಲಿ. ಮಂಚು 11ನ ತಂಡ 4 ಓವರ್ಗಳನ್ನು ಮುಕ್ತಾಯಗೊಳಿಸಿದಂತ ಮಂಚು 11 25 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಸಂತು 11ನ ಮೊತ್ತ 25ಕ್ಕೆ 4. ಈ ಟೂರ್ನಮೆಂಟಿನ ಮುಖ್ಯ ರೂವಾರಿಗಳಲ್ಲಿ ಕರ್ಣ ಜೊತೆಗಾಗಿ ದೀಪಕ್ ಕಾರ್ಕಳ ಬಹಳಷ್ಟು ವ್ಯವಸ್ಥಿತವಾಗಿ ಎಲ್ಲ ಕೆಲಸವನ್ನ ಒಂದು ಯಶಸ್ಸನ್ನು ತಂದುಕೊಟ್ಟಂತ ದೀಪಕ್ ಕಾರ್ಕಳ ಅವರು, ಅವರಿಗೆ ಕೂಡ ಈ ಟೂರ್ನಮೆಂಟಿನ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಲಾಸ್ಟ್ 6 ಬಾಲ್ಸ್ ಆರ್ ರಿಮೈನ್ ನೌ. ಮೊದಲ ಇನ್ನಿಂಗ್ಸ್ ನ ಮುಕ್ತಾಯಕ್ಕಾಗಿ ಅಂತಿಮ 6 ಚೆಂಡು ಬಾಕಿ ಇದೆ.
ಸಂತೋಷ್ ಸ್ಟ್ರೈಕ್ ನಲ್ಲಿ ಈತನ ಮಧ್ಯೆ ಔಟ್ ರೇಂಜ್ ಆಗಿರ್ತಕ್ಕ ಚೆಂಡು ಸೀಮಾ ರೇಖೆಯ ಹೊರಭಾಗವನ್ನು ಕಾಣ್ತಾ ಇದೆ. ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಬೌಂಡ್ರಿ, ಸಂತು ದಾಂಡ್ಯದಲ್ಲಿ ಚಿಮ್ಮಿದ ಬೌಂಡ್ರಿ ಕೂಡ. ಕ್ಷೇತ್ರ ರಕ್ಷಣಾ ವೈಫಲ್ಯ ಮುಖಾಂತರವಾಗಿ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಇಲ್ಲಿ ಅನ್ಸಾರ್ ಮೊದಲ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರು. ಎಕ್ಸಿಬಿಷನ್ ಮ್ಯಾಚ್ ನಲ್ಲಿ ಸಂತು 11 ಮಂಚು 11 ಎದುರಿಸ್ತಾ ಇದ್ದಾರೆ. ಮತ್ತೆ ಅನ್ಸಾರ್ ಎರಡನೇ ಬಾರಿ ಹೆಲಿಕಾಪ್ಟರ್ ಶಾಟ್ ಸಂತು ದಾಖಲಿಸ್ತಾ ಇದ್ದಾರೆ. ಡೀಪ್ ಮಿಡ್ ಕೂಡ ಬಾದಲಿ ಒಂದೋಟಗಳ ಪೂರೈಕೆಯೂ ಕೂಡ. ರಂಜು ಒಂದೆಡೆ, ಸಂತು ಇನ್ನೊಂದೆಡೆಯಲ್ಲಿ. ಸ್ಕೋರ್ ಮೋಜಾನ್ 30, 30-4. ಮತ್ತೆ ಮೂರನೇ ಬಾರಿಗೆ ಅನ್ಸಾರ್. ಮತ್ತೊಂದು ಸುಂದರತೆ ಆಟ. ಕೇವಲ ಒಂದೊಂದು ಓಟಗಳು ಅಂತಿಮ ಹಂತದಲ್ಲಿ ದಾಖಲಿಸಿರ್ತಕ್ಕಂಥ ಸಂತು 11 ತಂಡ ಇಲ್ಲಿ 10 ಎಸೆತ 11 ಓಟವನ್ನು ಸಂತು ದಾಖಲಿಸಿದ್ರು. ಮತ್ತೆ ಬಿರುಸಿನ ಹೊಡೆತ ಕೈ ಹಾಕಿದ್ರು. ಕ್ಷೇತ್ರ ರಕ್ಷಣಾ ವೈಫಲ್ಯದ ಮುಖಾಂತರವಾಗಿ ಒಂದು ಓಟ. ಎರಡನೇ ಓಟ ಮಾಡೋ ಪ್ರಯತ್ನದಲ್ಲಿ ರನ್ಔಟ್ಗೆ ಬಲಿಯಾದ್ರು. ರಂಜು ರನ್ಔಟ್ಗೆ ಬಲಿ ಆಗ್ತಾ ಇದ್ದಾರೆ. ಈ ಹಂತದಲ್ಲಿ ಮತ್ತೊಂದು ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಸಂತೋಷ್ 11. ನಮ್ಮ ಕಡ್ಲೆ ಸಿದ್ದಿಕ್ ಅವರು ಆಗಮಿಸಿದ್ದಾರೆ. ಈತ ಮತ್ತೆ ಹೊಸ ದಾಂಡಿಗನ ಸೇರ್ಪಡೆ ಸಂತು 11 ಪರವಾಗಿ. ಸ್ಕೋರ್ 32 ಫಾರ್ 5. ಲಾಸ್ಟ್ 2 balls are remain now. 5 overs match. ಅನ್ಸಾರ್ ಎಸ್ ಅಂತ ಚೆಂಡು. ಓಟಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. 5 ಓವರ್ಗಳ ಒಂದು ಎಕ್ಸಿಬಿಷನ್ ಮ್ಯಾಚ್ ನಲ್ಲಿ ಇವಾಗ ಸಂತೋಷ್ 11 ತಂಡ 32 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ ಒಂದು ಚೆಂಡು ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಉತ್ತಮರಿತೊಂದು ಹೊಡೆತ ನೆಟ್ಟ ನೆರವಾಗಿ ಕ್ಷೇತ್ರ ರಕ್ಷಣೆ ಮಾಡಿದ್ರು ಕೂಡ ಇಲ್ಲಿ 2 ಓಟಗಳ ಪೂರೈಕೆಯನ್ನು ಮಾಡಿಕೊಂಡ್ರು. ಇದರೊಂದಿಗೆ 5 ಓವರ್ಗಳ ಒಂದು ಎಕ್ಸಿಬಿಷನ್ ಮ್ಯಾಚಿನ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡಂತ ಸಂತು 11 34 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಜಯಕ್ಕಾಗಿ 35 ಓಟಗಳ ಅವಶ್ಯಕತೆ. ಈ ಹಂತದಲ್ಲಿ ಮತ್ತೆ ಮಧ್ಯವನ್ನು ಬದಲಾವಣೆ ಮಾಡ್ತಾ ಇದ್ದೇವೆ ಮುಂದಿನ ಹಂತಕ್ಕಾಗಿ. ಸತೀಶ್ ಮಂಗಳೂರು ಈ ಭಾಗದ ಜನಪ್ರಿಯ ವೀಕ್ಷಕಗಾರರು. ಈ ಒಂದು ಅಂಡರ್ ಆರ್ಮ್ ಕ್ರಿಕೆಟ್ ನಲ್ಲಿ ಬಹಳಷ್ಟು ಪಂದ್ಯಾಟಗಳ ಒಂದು ಹಿರಿತನದಲ್ಲಿ ವೀಕ್ಷಕವನ್ನು ಮಾಡಿದಂತ ನಮ್ಮ ಹಿರಿಯರು ಸತೀಶ್ ಮಂಗಳೂರು. ಈ ಋತುವಿನಲ್ಲಿ 2ನೇ ಅಂಡರ್ ಆರ್ಮ್ ಕ್ರಿಕೆಟ್ಗೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಂತ ತುಳುನಾಡು ಕ್ರಿಕೆಟ್ ಲೀಗಿನ ಎಲ್ಲ ಸದಸ್ಯರಿಗೆ, ಕನ್ನಡ ಮತ್ತು ದೀಪಕ್ ಕಾರ್ಕಳ, ಫಾರೂಕ್ ಬಜ್ಪೆ ಇವರೆಲ್ಲರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಇತ್ತ ಮತ್ತೆ ವಿದ್ಯಮಾನ ಬದಲಾವಣೆ ಮಾಡ್ತಾ ಇದ್ದೇವೆ. 30 ಎಸೆತ 35 ಓಟಗಳ ಅವಶ್ಯಕತೆ. So thank you very much, Raghu Matpadi, for your inspirational word. And yes, it's going to be a 35, which is target, 34, which is target for the team Manchu 11.
So next match will be going to be eliminator number one will be played between KGF Kings versus Team Elegant. So that I request all the players of both the teams, please sign the official as soon as possible. Some players of both the teams playing in this Manchu 11 and Santa 11, they can sign after this match. And remaining players, I request, please come here and sign the official chart as soon as possible. The target which is a 35 for team Manchu 11 and wait and see how Manchu 11 will going to get this target of 35 to win the match. And competitive total, you are watching Tulnadu Cricket League Season 1 in this most historical and lots of underarm cricket, Urva cricket on UCG cricket ground, under floodlight. Arshad will go into ball the first over on behalf of Santu 11. The first over, Muzim to ball, first delivery, driven that one down to deep long on region for a easy single. With that single, they started their journey. The team Manchu 11, one without loss of any wicket. Bashit will be the striker now. Ashraf, the good striker of the ball. The very good two very good striker of the ball will go into open the innings here for the Manchu 11. And after Ashraf got a single, Bashit came into strike now. Mujib to continue from the commentary box end. Right arm over the wicket. Wanted to go for the big shot in the negation. Missed it completely. And just he wanted to go for the cross-batted shot. But the line is so good here from Mujib. One of the most economical bowler in the present cricket is concerned. Mujib, one who represents for NM Cricketers Mangalore. And here he go, next delivery, right arm over the wicket, third time in this over. This time again going for the slog sweep shot, missed it completely, wicketkeeper missed it. And it's going to be a bye. Of course, the umpire after clarifying Pushparaj from the batter, Bashit, whether it is a bat involved or not. And Bashit told that is, I didn't touch the bat, so that bye call by umpire, 2 without loss of any wicket in the over number 4 is in progress. Right arm over the wicket balls. Ashraf going for the big drive and he just lost his leg stump. This is what the Mujib is knowing for his express delivery. Absolutely, have a look at that one coming wide of the crease. Beautiful delivery. No chance at all for Ashraf to get that one into his bat. Danger man, Ashraf departs. It's 2 for the loss of 1 wicket. Yes, it's definitely going to be a festival atmosphere out here in the UCG cricket ground. And every boundaries, every wickets, our traditional band, that is a Chende, it performed here in the UCG cricket ground. Thanks to all the performers of Chende, one of the most, the oldest instrument we can see. We are in South Kent district, we are having and getting some entertainment, electrifying with the sounds of Chende. Thank you very much to all the performers. Mujib will going to continue from the commentary box end. Right arm over the wicket balls. Drivan, sweet sun coming from the blade, but fielder is trying for the catch. Rizwan couldn't manage to complete the catch. Just he taken that one in the off volley. It's not so easy. And last time in this over, the bowler Mujib will go into ball from the commentary box and slow start from the team Manchu 11. Right arm over the wicket delivers. This time what a shot, beautifully driven, down to mid wicket, one bounce into the fence for 4 runs.
Absolutely perfect stuck coming from the blade of Bashit. I already mentioned he's a very good striker of the ball and driven that one just a little bit across the line into the deep mid-wicket boundary. One bounce into the fence. There is a lines which is certainly it's going to be the problem. Umpire have to see. It's a boundary. 7 for the loss of 1 wicket. The Bashit and Tanvir. ಅಲ್ಲಿ ದಯಮಾಡಿ KGF ಸಿಕ್ಸಸ್ KGF ಕಿಂಗ್ಸ್ ಹಾಗೆ ಟೀಮ್ ಎಲಿಗೆಂಟ್ ತಂಡದ ಆಟಗಾರರು ಆದಷ್ಟು ಬೇಗ ಇಲ್ಲಿ ಬಂದು ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಕೊನೆಗೊಳಿಸಬೇಕು. ಈ ಪಂದ್ಯಾಟದಲ್ಲಿ ಆಡುವಂಥ ಆಟಗಾರರು ಈ ಪಂದ್ಯದ ನಂತರ ಕೂಡಲೇ ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಕೊನೆಗೊಳಿಸಿ ಮುಂದಿನ ಪಂದ್ಯಾಟಕ್ಕಾಗಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. So 7 for the loss of 1 wicket. Tanvir will going to take the strike. And Ayaz looks like will going to bowl that second over. So 2-11, Santu 11 as well as team Manchu 11. Absolutely well balanced team. They're picking up some icon players in these two teams, making this exhibition match. This time going for the run opportunity for run out which is created. Shakir is trying for the run out. He's not happy with the wicket keeper because he can collect that throw from Shakir, can make the run out because Shakir knows that Bashit is a dangerous batsman. 8 for the loss of 1 wicket and still long way to go. 27 more runs required from 23 balls. Ayaz from the far end. Right arm over the wicket. Rajesh Ubar is setting a field and he's not happy with the field set, asking that extra cover fielder, cover point fielder coming towards extra cover region. Right arm over the wicket bounce. This time wanted to go for the big shot. Ball went straight to the hands of Shakir after deflected from the bat and no runs scored. It's 8 for the loss of 1 wicket. Bowler will going to continue from the far end. Ayaz so far bowled 2 very good deliveries in this over. Again they're going to be a wide, one more extra. With that extra score, but moves down to 9 for the loss of 1 wicket. Again, driven that one down to mid-wicket region for a easy single. No single at correction. The scoreboard is 9 for the loss of 1 wicket. Rakshak, the fieldsman there in the short mid-wicket region, fields the ball. Back to bowler. 9 for the loss of 1 wicket in the over number 2 is in progress. Correction, 10 for the loss of 1 wicket. This is what Bashit is doing for. What a magnificent struck that one. Absolutely. That was an unbelievable struck coming from the blade of Bashit. Hitting such kind of strokes under floodlight, it's not so easy. Have a look at that. He is an absolutely fantastic striker of the ball. The most dangerous batsman I want to say in underarm cricket, the present cricket. The Bashit at any time, he can change the complexion of the game with some his fantastic technique. Very good timer of the ball. You can't get better than the good timer what Bashit has got. This time appeal for leg before wicket, but it's from the bat. Ball went towards the fine leg region, coming back for the second. Very good running to the wicket in the negation by these two batters. The runs are coming very easily in this over. After that, 6. Another couple of runs. 18 for the loss of 1 wicket. Team of Manchu 11 are cruising towards the victory. 17 more runs required for the victory from 20 balls. Again, he wanted to swing that on appeal for leg before he got chance of run out in the strikers, and this time umpire
Pushparaj referring for the third umpire to get the decision. Ayaz just seeing that the batter is looking for the run. The return the ball to the hands of wicket keeper. Well, wait and see whether the batsman is managed to drag his bat. Of course, he tried to drag, but will it going to be good enough or not? That's what umpire have to see. It is absolutely touch and go. And as for the rules and regulation, yes, need to be inside, but it's a out, which is a third umpire decision, and the batsman is back into pavilion. Bashit, after played an excellent innings for his team, is back into pavilion. Well, one more wicket gone. It's 18 for the loss of 2 wickets. A huge wicket for the team. Santu, 11. They got a wicket. Ayaz to continue from the far end. Right arm over the wicket, but it was driven nicely down to wide of that mid-on fielder. The protection is there in the deep long on region. He will go in to collect the ball. Ample time for the batter to collect the single. It's going to be a over. It's a slide a bit of expensive over, which is comes near from Ayaz. Even though he got a wicket of course, he didn't got a wicket, but a run out which has taken place. Bashit is back into pavilion in that over. But they got a runs what they really wanted in that over. 19 for the loss of 2 wickets. And 16 more runs required for the victory in 3 overs. After this match, the match will be played between the eliminator number 1, they played between KGF Kings versus Team Elegant. After that, we are into the one more exhibition match, the Film Actors 11 versus Commissioner 11. Film lovers, film industry lovers, towards their favorite actors. The Coastalwood film actors will go into perform in this particular tournament. And he won the Commissioner 11. This time, catch it is a call. Ball went very, very high up in the air. And a ball which is landed safely to the hands of Ranjit at mid-off region. One more wicket is back into pavilion. Asif Hadur just shuffled across the line of the delivery, playing against the line. Santosh picked up a wicket. It's 19 for the loss of 3 wickets. So 2 for the loss of 19 for the loss of 3 wicket. Over number 3 is in progress. Santosh got a wicket in the first ball of the over. Ajmal is a new batter in. Santosh will go into continue from the commentary box and right arm over the wicket. Going for the cut shot and missed it completely. Wicket keeper half stopped, but no run scored. Score remains on 19 for the loss of 3 wickets. Santosh bows. Again, cuts at one. Looks like the opportunity for the caught behind the wicket. The big deflection. And it's not so easy under floodlight to take the catch. And one more single been added total with the single score numbers under 20. 15 more runs required for the victory. Remaining 15 deliveries. And driven nicely down to mid-wicket region. Protection is given for that cricketing stroke. Down at mid-wicket region and only the single. Rizwan the fielder in the mid-wicket. 21 for the loss of 3 wickets. Again away from us. Again went for the cut shot.
And again, it's going to be a bye. Wicketkeeper missed it. Santosh is not happy with the wicketkeeper. And because the rotation of strike is always going to be danger. Because Tanveer is back into pavilion, back into strike. And here is again the bowler balls. Nicely bowled, bowler's back drive. Beautifully bowled by Santosh. In this particular game, Santosh is looking very different, typical Santosh over. And is back very strongly in this exhibition match. After that, he bowled very expensive over in that tiebreaker. That will really become a costly. 13 required from 12 balls. So Ranjit brought into attack to bowl that third over. 13 required from 12 balls. Match is inching towards a nail batting finish. So this is going to be very important over for the point of view of team Santu 11. They needed one good over in this, but sensible batting is required in this particular 2 overs. Just 13 required from 12 balls. Right arm over the wicket. Balls. Right arm over the wicket. Balls driven that one. Again, ball got inside edge of the bat. There is a fielder at fine leg region, square leg region. Fields the ball. One more addition. With the addition of that single, score numbers on to 23 for the loss of 3 wicket. Twelve more runs required for the victory. Ranjit again from the far end. Right arm over wicket bounce. This time appeal for leg before wicket, but ball because of that extra turn in the ball, deviation in the ball, it's going to be a ball missing the leg stump and leg by call by umpire. 24 for the loss of 3 wicket in the over number 4 is in progress. Again Ranju. Bowling with a short run up. Right arm over the wicket delivers. Going for the cut shot. Ajmal got outside edge of the bat. One more single. With that single, score numbers on 25 for the loss of 3 wicket. 10 required. 8 balls remaining. So far is a tidy over from Ranju. Just a couple of runs he conceded from 4 balls. Will it going to be enough? Wait and see. This time Tanveer went for the expansive drive. One of his favorite towards the mid-wicket, but couldn't manage to get that one. Ranju is absolutely bowling some very good tidy lines in this over. Just a couple of runs. What a great over is turning out to be for the team Santu 11. Now Arshad changing a field, sending that mid-wicket fielder towards the deep mid-wicket. Right arm over the wicket balls. This time caught behind the wicket. He's walking. Tanveer is walking. And absolutely it's a fantastic delivery. Tanveer, without seeing that umpire decision, is walking. He knows that he nicked it and he's showing his true spirit of cricket, sportsman spirit. And 25 for the loss of 4 wicket. Have a look at that one replay. He got nicked it. The wicket keeper taken. And Tanveer is walking. One more wicket is back to the pavilion. It's 25 for the loss of 4 wicket. Great over there from Ranju. Fantastic over. Just a couple of runs and a wicket. So last over 10 runs required for the victory. And danger man Azhar walking towards the middle is known to be the match finisher.
Shakir to continue from the commentary box, and he will going to depend at 10 runs in the last over, and wait and see how he will going to depend these 10 runs, and wait and see how well these two batters will going to get that 10 runs. Ajmal is on strike in the non-striker, and Azhar, two very experienced batters. At one time, both batters are the represent for young friends Roa, and wait and see how well they will going to contribute. A lot of experience playing each other. Many times when you're playing for young friends they finish the match. The first ball wanted to go for the safe shot, fumble from the fielder at the short fine leg region Arshad. So that they coming back for the second. In comes the throw, and Azhar sacrifices this wicket. Azhar is not interested. Have a look at that one in a replay. And after Arshad picked the ball is in hands, and Ajmal. Really, it's not a run. It's not a run at all. Ajmal wanted to get back into the strike, pays the penalty for that. Well, what a fantastic comeback here by Santu 11. A great piece of bowling performance, especially the bowler Ranjit, who bowled absolutely fantastic last over. And Shakir bowled one delivery, considered 9 runs, 1 runs, and now 9 required from 5. One more very good delivery indeed, and the ball just got deflected from the leg, so leg by call by umpire. 8 for the loss, 8 which is required from 4 balls, 27 for the loss of 5 wickets. Atif will be the striker. Shakir bows. Atif left. The wicketkeeper misses it. Short fine leg fielder also missed it. And it's going to be a one more bye. With that extra score numbers under 28 for the loss of 5 wickets. 7 required from 3 balls. Ajmal back on strike. Can he able to get one big shot here? At least the boundary is required. Looking for the improvising cricketing stroke, and ball went towards third man region, short third man region, and both are completed. Single, one more leg by. The one more great over is in progress. 6 required from 2 balls. Atif is a danger man who can be very effective in this over, in this last 2 deliveries. Right arm over the wicket bounce. This time went for the big shot, misses the line completely. You miss high hit, and Shakir hits the stumps, the middle stump. And wicket number 6, which is back into pavilion. 29 for the loss of 6 wicket. ಈಗಾಗಲೇ ನಮ್ಮ ಈ ಒಂದು TCL ತುಳುನಾಡು ಪ್ರೀಮಿಯರ್ ಲೀಗ್ 2024 ಈ ಪಂದ್ಯಕೂಟಕ್ಕೆ ನಮ್ಮೆಲ್ಲರ ಪ್ರೀತಿಯ ಕೋಸ್ಟಲ್ ವುಡ್ ಇದರ ಪ್ರತಿಭಾನ್ವಿತ ಹಾಗೂ ವೆರಿ ಪಾಪ್ಯುಲರ್ ಆ್ಯಕ್ಟರ್ ಅರ್ಜುನ್ ಕಾಪಿಕಾಡ್ ಇವರ ಆಗಮನವನ್ನು ಕಾಣ್ತಾ ಇದ್ದೇವೆ. ಇವರಿಗೆ ಸಂಘಟಕರ ಪರವಾಗಿ ಹಾಗೂ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ನಾವು ಆತ್ಮೀಯವಾದ ಸ್ವಾಗತವನ್ನು ಬಯಸಿದೆ. ತಾವುಗಳು ದಯಮಾಡಿ ವೇದಿಕೆಗೆ ಬಂದ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ವಾರ್ಮ್ ವೆಲ್ಕಮ್ ಫಾರ್ ಅರ್ಜುನ್ ಕಾಪಿಕಾಡ್, ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಆಕ್ಟರ್ ಆಸ್ ವೆಲ್ ಆಸ್ ದ director of Coastal Wood. This time we went for the big shot, missed it completely. That's it. Team Santu 11 have won the match comprehensively against Manchu 11 by 5 runs. Shakir bowled a great last over, but Ranjit is the man who take that match into the last over. He is also bowled brilliantly. ಹಾಗೆ ನಮ್ಮೊಂದಿಗೆ ಇನ್ನೋರ್ವ ಮುಖ್ಯ ಅತಿಥಿ ಗಣ್ಯರಾಗಿ ಇನ್ನೋರ್ವ ಆಕ್ಟರ್ ಅನೂಪ್ ಸಾಗರ್ ಇವರ ಉಪಸ್ಥಿತಿಯನ್ನು ಕಾಣ್ತಾ ಇದ್ದೇವೆ. ಅವರಿಗೆ ಕೂಡ ನಾವು ಆತ್ಮೀಯವಾದ ಸ್ವಾಗತವನ್ನು ಬಯಸಿದ್ದೇವೆ. ಅವುಗಳು ಕೂಡ ವೇದಿಕೆಗೆ ಬಂದ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ವಾರ್ಮ್ ವೆಲ್ಕಮ್ ಫಾರ್ ಅನೂಪ್ ಸಾಗರ್, ದ ವೆರಿ ಗುಡ್ ಪಾಪ್ಯುಲರ್ ಫಿಲ್ಮ್ ಆಕ್ಟರ್.
ಹಾಗೆ ನಮ್ಮೊಂದಿಗೆ ಇನ್ನೋರ್ವ ಮುಖ್ಯ ಅತಿಥಿ ಗಣ್ಯರಾಗಿ ಪ್ರಕಾಶ್ ಶೆಟ್ಟಿ ಧರ್ಮನಗರ ಇವರ ಉಪಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಇವರ ಗೌರವ ಉಪಸ್ಥಿತಿಯನ್ನು ಗಮನಿಸಿ ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು